ನೀವೇನು ಮಾವ ಒಳ್ಳೆ ಕಣ್ಣಲ್ಲೆಲ್ಲ ನೀರು ಹಾಕ್ಕೊಂಡು? ಅಲ್ಲ ಮಾವ, ನೀವು ನನ್ನ ಫ್ರೆಂಡು ತಾನೆ, ನೀವು ನನ್ನ ತಂದೆ ಸ್ಥಾನದಲ್ಲಿ ಇದ್ದೀರಾ ಅಲ್ವಾ ಮಾವ? ಯಾಕೆ ಮಾವ ಹಿಂಗೆಲ್ಲ ಅಳ್ತೀರಾ? ಮಾವ ನೀವು ನನಗೆ ಹೇಳಿದ್ರಿ ತಾನೆ ಅಳಬೇಡ ಅಂತ. ಯಾಕೆ ಮಾವ ಅಳ್ಬೇಕು ನಾನು? ಸೀನಾ ಅವ್ನು ಹುಟ್ಟೇ ಇಲ್ಲ, ಅವ್ನು ನಿಂಗೆ ಪರಿಚಯನೇ ಆಗಿಲ್ಲ, ಅವನ ಜೊತೆ ನಿನ್ನ ಮದುವೆನೇ ಆಗಿಲ್ಲ ಅಂತ ಅನ್ಕೊಂಬಿಡು ಅಂದ್ರಲ್ಲ ಮಾವ. ಇಲ್ಲ ಮಾವ, ನಾನು ಹಂಗಲ್ಲ ಅನ್ಕೊಳಕ್ ಸಾಧ್ಯನೇ ಇಲ್ಲ ಮಾವ. ಅಣ್ಣ ಫೋನ್ ಮಾಡಿದಾಗ ಏನು ಹೇಳ್ದ ಹೇಳಿ? ಪಿಂಕಿನೋ ಸೀನನೋ ಗಂಟು ಹಾಕ್ಬೇಕು ಅಂತ ಆ ಬ್ರಹ್ಮನೇ ಬಂದ್ಬಿಟ್ರು. ಆ ನಮ್ಮವ್ವ ಮಾಕಾಳವ ಬಿಡಕ್ಕಿಲ್ಲ. ಸೀನ ಯಾವತ್ತಿದ್ದು ರಶ್ಮಿದೆ. ಒಳ್ಳೆ ಟೇಬಲ್ ಗುದ್ದದಂಗೆ ಹೇಳ್ದ ಮಾವ ಆ ಮಾತನ್ನ. ನಂಗೆ ಅವನ ಮಾತು ಮೇಲೆ ನಂಬಿಕೆ ಇದೆ. ಅಣ್ಣಂಗೆ ಮಾಕಾಳವ ಮೈ ಮೇಲೆ ಬಂದಾಗ ಅದೊಂದು ಖಡಕ್ ಧ್ವನಿ ಇರತ್ತಲ್ಲ, ಈ ವಿಷಯ ಹೇಳೋವಾಗ್ಲೂ ಅವನ ಧ್ವನಿ ಅಷ್ಟೇ ಖಡಕ್ ಆಗಿತ್ತು ಮಾವ. ನಂಗೆ ನಂಬಿಕೆ ಇದೆ, ನಮ್ಮ ಅಣ್ಣನ ಮೇಲೆ ನಂಬಿಕೆ ಇದೆ. ಯಾರ ಮೇಲೆ ನಂಬಿಕೆ ಇಲ್ಲ ಅಂದ್ರು ಆ ಮಾಕಾಳವನ ಮೇಲೆ ನಂಬಿಕೆ ಇರಬೇಕು ಮಾವ. ನಂಗೆ ನಂಬಿಕೆ ಇದೆ, ಸೀನಂಗೂ ಪಿಂಕಿಗೂ ಮದುವೆ ಆಗೋದಿಲ್ಲ. ಅದೇನು ಪವಾಡನೋ ಮಾಯಾಜಾಲನೋ ಅಥವಾ ಆ ದೇವಲೋಕದಿಂದನೇ 3-4 ಜನ ಬಂದು ಆ ಮದುವೆ ನಿಲ್ಲಿಸ್ತಾರೋ ಏನೋ ನನಗಂತೂ ಗೊತ್ತಿಲ್ಲ ಮಾವ. ಆದ್ರೆ ಈ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ. ನಂಗೆ ನಂಬಿಕೆ ಇದೆ ಮಾವ. ಇಷ್ಟು ಹೇಳಿದ್ಮೇಲೂ ಏನು ಮಾವ ನೀವು ಒಂದು ಸ್ವಲ್ಪ ಬಿಂದಾಸಾಗಿರಿ. ಅಯ್ಯೋ ನೀವೇನು ಮಾವ, ನಮ್ಮ ಅಣ್ಣ ಬೇರೆ ಮೊದಲನೇ ಸತಿ ಎಲೆಕ್ಷನ್ನಿಗೆ ನಿಂತಿದ್ದಾನೆ. ನಾನು ತಂಗಿಯಾಗಿ ಓಟ್ ಹಾಕ್ಬೇಕು, ನೀವು ಅಷ್ಟೇ ಬೀಗರಾಗಿ ಓಟ್ ಹಾಕಕ್ಕೆ ಹೋಗ್ಬೇಕಲ್ವಾ? ಮತ್ತೆ ಎದ್ದೇಳಿ ಮಾವ, ಎದ್ದೇಳಿ. ಈಗ ಸಮಾಧಾನ ಆಯ್ತು ಕಣವ, ಖುಷಿನೂ ಆಯ್ತು. ಅಯ್ಯೋ ಅಷ್ಟೇ ಮಾವ, ಅದೇ ಇಂಗ್ಲೀಷಲ್ಲಿ ಅದೇನೋ ಆ ಫ್ರೆಂಡ್ ಇಂಡಿಯಡ್ ಉಂಡುಂಡಿ ಅಂತಾನೆ ಏನೋ ಅಂತಾರಲ್ಲ ಇಂಗ್ಲೀಷಲ್ಲಿ. ಎತ್ತು ನಂಗೆ ಅದೇನೋ ಅಷ್ಟು ಗೊತ್ತಿಲ್ಲ. ಅಂದರೆ ಒಬ್ಬ ಫ್ರೆಂಡ್ ಆದವನು ಯಾವತ್ತೂ ಜೊತೆಯಾಗೇ ಇರ್ತಾನೆ, ಜೊತೆಯಾಗೇ ನಿಲ್ತಾನೆ, ಯಾವತ್ತೂ ಕೈ ಬಿಡೋದಿಲ್ಲ ಕಷ್ಟದ ಪರಿಸ್ಥಿತಿಲಿ ಅಂತ ಅದರ ಅರ್ಥ. ನೀವು ನನಗೆ ಫ್ರೆಂಡ್ ತಾನೆ ಅಂದಮೇಲೆ ನಾನು ನಿಮ್ಮ ಕೈ ಹೆಂಗೆ ಬಿಡೋಕ್ಕಾಗತ್ತೆ ಮಾವ? ಅದು ಸರಿ, ಎಲ್ಲಿ ನಿಮ್ಮ ವೈಫು? ರೀ ನಾನು ರೆಡಿ. ಓಹೋ ಏನು ಅತ್ತೆಗಾರು, ಏನು ಫುಲ್ ಮಿಂಚಿಂಗು? ಯಾವ ಕಡೆ? ಓ ಎಕ್ಸ್ಕ್ಯೂಸ್ ಮೀ, ತಮ್ಮ ಸುಪುತ್ರನ ಮದ್ವೆಗಲ್ವಾ? ಕರೆಕ್ಟು. ತಮ್ಮ ಮಗನ ಮದ್ವೆ ಅಂದಮೇಲೆ ಒಳ್ಳೆ ಸೀರೆ ಒಳ್ಳೆ ಒಡವೆ ಎಲ್ಲ ಹಾಕೊಳ್ಳೇಬೇಕು. ಕರೆಕ್ಟು. ಏನು ಹೇಳ್ತಿದ್ಯಾ ನೀನು? ಅದು ಓಟ್ ಹಾಕಕ್ಕೆ. ಓಟ್ ಅಲ್ಲ, ಓಳು. ನೀವು ನನ್ನ ಹತ್ರ ಬಿಡ್ತಾ ಇರೋದು ಬರೀ ಓಳು. ನಮಗೆ ಎಲ್ಲ ವಿಷಯ ಗೊತ್ತಿದೆ, ಅಷ್ಟೆಲ್ಲ ಹೆದರ್ಕೋಬೇಡಿ ಅತ್ತೆ. ಬನ್ನಿ ನಮ್ಮ ಜೊತೆ ಮೊದಲು ಓಟ್ ಹಾಕಿ, ಆಮೇಲೆ ತಮ್ಮ ಸುಪುತ್ರನ ಮದುವೆಗೆ ಹೋಗಿರಂತೆ. ನೋಡಿ ಮಾವ, ಪಾಪ ಆಗದೆ ಇರೋ ಮದುವೆಗೆ ನಮ್ಮ ಅತ್ತೆ ಎಷ್ಟು ಡಂಕಣಕ ಅಂತ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಅಲ್ಲ, ಇಷ್ಟೆಲ್ಲ ಚೆನ್ನಾಗಿ ರೆಡಿಯಾಗಿ ಆಗದೆ ಇರೋ ಮದುವೆಗೆ ಹೋಗಿ ಬೇಜಾರು ಮಾಡ್ಕೊಂಡು ವಾಪಸ್ ಹತ್ಕೊಂಡ್ಬರ್ಬೇಕು ಅಂತ ದೇವರೇ ಹಣೆ ಬರ್ದಲ್ಲಿ ಬರ್ತಿದ್ದ ಅನ್ಸತ್ತೆ. ಇನ್ನೇನೂ ಮಾಡೋಕ್ಕಾಗಲ್ಲ. ಅತ್ತೆ ಬನ್ನಿ ಮಾವ, ಓಟ್ ಹಾಕೋಣ ಬನ್ನಿ ಮಾವ, ಲೇಟ್ ಆಯಿತು. ಬನ್ನಿ ಅತ್ತೆಗಾರು. ಇವಳೇನು ಮದುವೆನೇ ನಡೆಯೋಕ್ಕಿಲ್ಲ ಅಂತ ತಲೆ ಮೇಲೆ ಹೊಡೆದಂಗೆ ಹೇಳ್ತಾವಳೆ. ಏನು ಮಾಟ ಗೀಟ ಮಾಡಿಸ್ಬಿಟ್ಟವಳೆ ಹೆಂಗೆ?